Hey beautiful souls, this is Jivita. Welcome to my channel. In today's video, ನಾನು ನಿಮಗೆ ಫುಲ್ ಬಾಡಿ ಮತ್ತು ಸ್ಕಿನ್ ಗ್ಲೋ ಬ್ರೈಟ್ನೆಸ್ ಮತ್ತು ನ್ಯಾಚುರಲ್ ವೈಟ್ನಿಂಗ್ಗೆ ಸಿಂಪಲ್ ಹೋಮ್ ರೆಮಿಡೀಸ್ ಮತ್ತು ಬಜೆಟ್ ಫ್ರೆಂಡ್ಲಿ ನೈಟ್ ರೂಟೀನ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಸ್ಕಿಪ್ ಮಾಡಬೇಡಿ ಬಿಕಾಸ್ ಇದರಲ್ಲೇ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ರೂಟೀನ್ ಇದೆ ವಿಚ್ ಯು ಕ್ಯಾನ್ ಈಸಿಲಿ ಫಾಲೋ ಇಟ್ ಹೋಮ್. ಫಸ್ಟು ಮಾರ್ನಿಂಗ್ ರೂಟೀನಲ್ಲಿ ನೀವು 1 ಗ್ಲಾಸ್ ಲ್ಯೂಕ್ ವಾರ್ಮ್ ವಾಟರ್ಗೆ ಅಂದರೆ ಬೆಚ್ಚಗಿನ ನೀರಿಗೆ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಇದರಿಂದ ಬಾಡಿ ಡಿಟಾಕ್ಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಸ್ಕಿನ್ ಇನ್ನರ್ ಸೈಡಿಂದ ಕ್ಲಿಯರ್ ಮತ್ತು ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಇದನ್ನು ಡೈಲಿ ಫಾಲೋ ಮಾಡಿದ್ರೆ ನಿಮಗೆ ನ್ಯಾಚುರಲ್ ಆಗಿ ಗ್ಲೋ ಆ್ಯಂಡ್ ಸ್ಲೋಲಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಸ್ಕಿನ್ಗೆ ಒಂದು ಗ್ಲೋ ಪ್ಯಾಕ್ ಹೇಳ್ತೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಮಿಲ್ಕ್ ಮತ್ತು 1 ಟೇಬಲ್ ಸ್ಪೂನ್ ಬೇಸನ್ ಅಂದರೆ ಕಡಲೆ ಹಿಟ್ಟು, ಪಿಂಚ್ ಆಫ್ ಟರ್ಮರಿಕ್ನ ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಥರ ಮಾಡಬೇಕು. ಇದು ತುಂಬ ತಿಕ್ ಅಂದರೆ ದಪ್ಪ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇದನ್ನು ನಿಮ್ಮ ಫೇಸ್ಗೆ, ನೆಕ್ಗೆ, ಹ್ಯಾಂಡ್ಸ್ಗೆ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ತಿನ್ ಲೇಯರಲ್ಲಿ ಅಪ್ಲೈ ಮಾಡಬೇಕು. ಮಾಡಿ 10 ರಿಂದ 15 ನಿಮಿಷ ಹಂಗೆ ಡ್ರೈ ಆಗಕ್ಕೆ ಬಿಡಬೇಕು. ನೆಕ್ಸ್ಟು ಲ್ಯೂಕ್ ವಾರ್ಮ್ ವಾಟರಿಂದ ಜೆಂಟಲಾಗಿ ವಾಶ್ ಮಾಡಬೇಕು. ಇದನ್ನು ವೀಕಲ್ಲಿ 2-3 ಟೈಮ್ಸ್ ಯೂಸ್ ಮಾಡಿದ್ರೆ ಸ್ಕಿನ್ ಡಲ್ನೆಸ್ ರೆಡ್ಯೂಸ್ ಆಗುತ್ತೆ ಮತ್ತು ನ್ಯಾಚುರಲ್ ಬ್ರೈಟ್ನೆಸ್ ಬರುತ್ತೆ ಮತ್ತು ಗ್ಲೋ ಬರುತ್ತೆ. ಇದನ್ನು ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಆಲೋವೆರಾ ಜೆಲ್ನ ನೀವು ಡೈಲಿ ನೈಟ್ ಟೈಮಲ್ಲಿ ಯೂಸ್ ಮಾಡ್ಬೋದು. 1 to 2 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ ತೊಗೊಂಡು ಫೇಸ್ನ ಕ್ಲೀನ್ ಮಾಡಿಕೊಂಡು ಫೇಸ್ ಮೇಲೆ ತಿನ್ ಲೇಯರ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಜೆಂಟಲಾಗಿ ಮಸಾಜ್ ಮಾಡಬೇಕು. ಮಸಾಜ್ ಆದಮೇಲೆ ಚೆನ್ನಾಗಿ ಹಂಗೆ ಡ್ರೈ ಆಗಿಬಿಡಬೇಕು. ಇದು ಸ್ಕಿನ್ನ ರಿಪೇರ್ ಮಾಡುತ್ತೆ ಆ್ಯಂಡ್ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ನ ಸಾಫ್ಟ್ ಮತ್ತು ಹೈಡ್ರೇಟೆಡ್ ಆಗಿ ಮಾಡುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡೀಸ್ ಏನಂದರೆ, ನಿಮ್ಗೇನಾದರೂ ತುಂಬ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಂದರೆ ಅದಕ್ಕಿದು ಬೆಸ್ಟ್ ಹೋಮ್ ರೆಮಿಡೀಸ್ ಅಂತ ಹೇಳ್ಬೋದು. 1 ಟೇಬಲ್ ಸ್ಪೂನ್ ಹನಿ ಅಂದರೆ ಜೇನುತುಪ್ಪಕ್ಕೆ 2-3 ಡ್ರಾಪ್ಸ್ ಲೆಮನ್ ಜ್ಯೂಸ್ನ ಮಿಕ್ಸ್ ಮಾಡಿಬಿಟ್ಟು ಓನ್ಲಿ ಅಫೆಕ್ಟೆಡ್ ಏರಿಯಾಸ್ ಅಂದರೆ ನಿಮ್ಗೆ ಎಲ್ಲೇ ಡಾರ್ಕ್ ಸ್ಪಾಟ್ಸ್ ಇದೆ ಅದ್ರ ಮೇಲೆ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದನ್ನು ವಾರದಲ್ಲಿ 2 ಟೈಮ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ನಿಮಗೇನಾದರೂ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ತುಂಬ ಅವಾಯ್ಡ್ ಮಾಡಿ, ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇದನ್ನು ಡ್ಯಾಮೇಜ್ ಮಾಡುತ್ತೆ ಫೇಸ್ಗೆ. ಆ್ಯಂಡ್ ನೈಟ್ ರೂಟೀನಲ್ಲಿ ಫೇಸ್ ವಾಶ್ ಮಾಡಿ ಕ್ಲೀನ್ ಟವೆಲಿಂದ ನಿಮ್ಮ ಫೇಸ್ನ ಡ್ರೈ ಮಾಡಿಬಿಟ್ಟು ಮತ್ತು ಲೈಟ್ ನೈಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೈಟ್ ಟೈಮಲ್ಲಿ ಸ್ಕಿನ್ ರಿಪೇರ್ ಪ್ರೋಸೆಸ್ ಆ್ಯಕ್ಟಿವ್ ಇರುತ್ತೆ, ಸೊ ಹೈಡ್ರೇಷನ್ ಮೇಂಟೈನ್ ಮಾಡೋದು ನೆಸಸರಿ. ನೆಕ್ಸ್ಟು ಬಜೆಟ್ ಫ್ರೆಂಡ್ಲಿ ನೈಟ್ ಗ್ಲೋ ಕ್ರೀಮ್ಗೆ ನೀವು 1 ವೈಟಮಿನ್ ಇ ಕ್ಯಾಪ್ಸಲ್ ಆಯಿಲ್ ಮತ್ತು 1 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಇದನ್ನು ಸ್ಮಾಲ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಇದನ್ನು ಡೈಲಿ ನೈಟು ಫೇಸ್ ಮತ್ತು ನೆಕ್ ಮೇಲೆ ಅಪ್ಲೈ ಮಾಡಿ ಜೆಂಟಲಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಇದರಿಂದ ಸ್ಕಿನ್ಗೆ ನರಿಷ್ಮೆಂಟ್ ಕೊಡುತ್ತೆ ಮತ್ತು ನ್ಯಾಚುರಲಾಗಿ ಗ್ಲೋ ಬರೋಕ್ಕೆ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇದ್ದರೆ 1 ಟೇಬಲ್ ಸ್ಪೂನ್ ಪ್ಯೂರ್ ಕೊಕೊನಟ್ ಆಯಿಲ್ಗೆ 2-3 ಡ್ರಾಪ್ಸ್ ಗ್ಲಿಸರಿನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬಾಡಿ ಮೇಲೆ, ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು. ಎಸ್ಪೆಷಲಿ ಎಲ್ಬೋಸ್, ನೀಸ್ ಮತ್ತು ಡ್ರೈ ಏರಿಯಾಸ್ಗೆ ಇದು ಸೂಪರ್ ಹೈಡ್ರೇಷನ್ ಕೊಡುತ್ತೆ. ನೆಕ್ಸ್ಟು ನಿಮಗೆ ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ. ಇದನ್ನು ಸ್ಲೈಟ್ಲಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಇದನ್ನು ನಿಮ್ಮ ಫುಲ್ ಬಾಡಿ ಫೇಸ್ಗೆ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿಬಿಟ್ಟು 10 to 15 ಮಿನಿಟ್ಸ್ ಜೆಂಟಲಾಗಿ ಮಸಾಜ್ ಮಾಡಿ. ಆಮೇಲೆ ಒಂದು 1/2 ಅವರ್ ಬಿಟ್ಬಿಟ್ಟು ಇದನ್ನ ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿ. ಇದರಿಂದ ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಡ್ರೈನೆಸ್ ರೆಡ್ಯೂಸ್ ಮಾಡುತ್ತೆ ಮತ್ತು ನ್ಯಾಚುರಲ್ ಆಗಿ ಗ್ಲೋ ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 2-3 ಟೈಮ್ಸ್ ಫಾಲೋ ಮಾಡಿದರೆ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗೋದಂತೂ ಗ್ಯಾರಂಟಿ. ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ಸ್ ಖಂಡಿತ ಸಿಗುತ್ತೆ. ನೆಕ್ಸ್ಟ್ ಆ್ಯಂಡ್ ಬೆಸ್ಟ್ ನೈಟ್ ಬಾಡಿ ಲೋಷನ್ ಫಾರ್ ಟ್ಯಾನ್ ಆ್ಯಂಡ್ ಬ್ರೈಟ್ನಿಂಗ್ ಸ್ಕಿನ್ ಅಂದರೆ ಆಲ್ಸೋ ಇದು ಮಾರ್ಕೆಟಲ್ಲಿ ಸಿಗೋದು ವ್ಯಾಸ್ಲಿನ್ ಬ್ರೈಟ್ನಿಂಗ್ ಬಾಡಿ ಲೋಷನ್. ಇದು ತುಂಬ ಅಫೋರ್ಡೆಬಲ್ ಆ್ಯಂಡ್ ಈಸಿಯಾಗಿ ಸಿಗುತ್ತೆ. ಇದನ್ನು ಡೈಲಿ ಯೂಸ್ ಮಾಡಿದ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಆ್ಯಂಡ್ ಗ್ರ್ಯಾಜುಯಲಿ ಬ್ರೈಟ್ನೆಸ್ ಬರುತ್ತೆ.
ಈ ನೈಟ್ ಲೋಷನ್ನ ಅಪ್ಲೈ ಹೆಂಗೆ ಮಾಡೋದು ಅಂತ ಅಂದರೆ, ಫಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ಟವಲಿಂದ ಫೇಸ್ನ ಡ್ರೈ ಮಾಡಿ ಸ್ವಲ್ಪ ಲೋಷನ್ ತಗೊಂಡು ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ಗೆ, ಹ್ಯಾಂಡ್ಸ್ಗೆ, ನೆಕ್ಗೆ ಎಲ್ಲ ಕಡೆ ಚೆನ್ನಾಗಿ ಹಚ್ಬಿಟ್ಟು ಚೆನ್ನಾಗಿ ಜೆಂಟಲಾಗಿ ಮಸಾಜ್ ಮಾಡಬೇಕು, ಅದು ಅಬ್ಸರ್ವ್ ಆಗೋ ತನಕ. ಅದನ್ನು ಫುಲ್ ನೈಟ್ ಹಂಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ. ಅದರಿಂದ ಚೆನ್ನಾಗಿ ಒಳ್ಳೆ ಟ್ಯಾನ್ ರೆಡ್ಯೂಸ್ ಆಗುತ್ತೆ, ಹ್ಯಾಂಡ್ ಬ್ರೈಟ್ನೆಸ್ ಬರುತ್ತೆ. ಇದನ್ನ ಖಂಡಿತ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಟಿಪ್ಸ್ ಹೇಳಬೇಕು ಅಂದರೆ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಆ್ಯಂಡ್ ಫ್ರೂಟ್ಸು, ವೆಜಿಟೇಬಲ್ಸು ಚೆನ್ನಾಗಿ ತಿನ್ನಿ ಆ್ಯಂಡ್ ಡೈಲಿ 3 to 4 ಲೀಟರ್ ವಾಟರ್ ಕುಡಿಯೋದಂತೂ ಮರಿಬೇಡಿ. ಆ್ಯಂಡ್ 7 to 8 hours ಸ್ಲೀಪ್ ಕಂಪಲ್ಸರಿ ಮಾಡಬೇಕು. ಇದರಿಂದನೂ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ನ್ಯಾಚುರಲಾಗಿ ಗ್ಲೋ ಸಿಗುತ್ತೆ ನಿಮಗೆ. ಇದೆಲ್ಲ ಮಾಡಿದರೆ ನ್ಯಾಚುರಲಾಗಿ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ತಿ ವೈಟ್ನಿಂಗ್ ಸಿಗುತ್ತೆ. ಆ್ಯಂಡ್ ಓವರಾಲ್ ಇದೆಲ್ಲ ಫಾಲೋ ಮಾಡಿದರೆ ಸ್ಕಿನ್ ನ್ಯಾಚುರಲಾಗಿ ಹೆಲ್ತಿ, ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ಬಟ್ ರಿಮೆಂಬರ್, ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡಬೇಕು ಕಂಪಲ್ಸರಿ. ನೀವು ಆಚೆ ಹೋಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೀವು ಸನ್ಸ್ಕ್ರೀನ್ನ ಕೈಗೆ, ಮುಖಕ್ಕೆ, ಕುತ್ತಿಗೆಗೆ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಆಚೆ ಹೋಗಬೇಕು. ಆವಾಗ ಟ್ಯಾನ್ ಆಗೋಲ್ಲ, ಇಲ್ಲಾಂದರೆ ಟ್ಯಾನ್ ಆಗುತ್ತೆ. ಒಂದು ಸ್ಮಾಲ್ ಡಿಸ್ಕ್ಲೈಮರ್, ರಿಸಲ್ಟ್ಸು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸೊ ನ್ಯಾಚುರಲ್ ರೆಮಿಡೀಸು ಸ್ಲೋ ರಿಸಲ್ಟ್ಸ್ ಕೊಡುತ್ತೆ, ಬಟ್ ಸೇಫ್ ಖಂಡಿತ. ಸೊ ಬ್ಯೂಟಿಫುಲ್ ಸೋಲ್ಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಾನು ಹೇಳಿದಂಥ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಈ ರಿಸಲ್ಟ್ ಹೆಂಗೆ ಬಂತು ಅಂತ ಕಾಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಜೊತೆಯಲ್ಲಿ ಮರೆತು ಮೈ ಮನ